ಆಮೇಲೆ ಅಭಿಷೇಚನವಾಗಲಿಲ್ಲ, ಅಭಿಷೇಚನಕ್ಕೆ ಸ್ವಯಂಭೂ. ಹೌದು. ಸಪ್ತದ್ವೀಪಾಂಕಿತವಾದ ಸಾಮಂತರು ಕಪ್ಪವನ್ನು ಹೊತ್ತು ಸರತಿಯ ಸಾಲಿನಲ್ಲಿ ನಿಂತು ನಿನ್ನ ಪದಮೂಲದಲ್ಲಿ ನಮಸ್ಕರಿಸುವಾಗ ಕಿರೀಟ ಮಣಿಗಳು ತಾಗಿ ನಿನ್ನ ಪಾದಗಳು ಬೆಳಗುತ್ತಾ ಇದೆ ಮಗದ ನಾವು ಕಂಡವರು. ಓಹೋ, ಆ ಸಂತೋಷವನ್ನು ಅನುಭವಿಸಿದವರು ನಾವು. ಆದ್ರೆ ದುಷ್ಟ ಬಂದಾವಾಗ ದುರವೀಳ್ಯವನ್ನು ಎತ್ತಿಕೊಟ್ಟು. ಹೌದು, ಅಂತರಂಗದಲ್ಲಿ ನೋವಾಗಿತ್ತು. ಆದ್ರೆ ಬಹಿರಂಗದಲ್ಲಿ ಹೇಳೋದು ಈ ಸಿಂಹಾಸನದ ಋಣ ಒಬ್ಬ ದ್ರೋಣನಿಗೆ. ಸಾರಿ, ದ್ರೋಣ ಎಲ್ಲಿ ಗುರುತಿಸಲ್ಪಟ್ಟ? ಚಂದ್ರವಂಶಕ್ಕೆ, ಭಾರತದ ಗುರುಕುಲಕ್ಕೆ ಪರಮಾಚಾರ್ಯ. ಮಗನ ಬಡತನ ಹೋದದ್ದಿದ್ರೆ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟಿದ್ರೆ ಭೀಷ್ಮಾನುಗ್ರಹದಿಂದ ಅದನ್ನು ಮರೆಯಕೂಡದು. ಭೀಷ್ಮರು ಆ ನಿಷ್ಠೆಯಿಂದ ಇಲ್ಲಿದ್ದಾರೆ, ನಾನು ಈ ನಿಷ್ಠೆಯಿಂದ ಇಲ್ಲಿದ್ದೆ. ಭೀಷ್ಮರು ನಿವೃತ್ತರಾದ ಬಳಿಕ ಸೇನಾಧಿಪತಿ ಯಾರು? ದ್ರೋಣಾಚಾರ್ಯರು. ನಾನು ನಿರೀಕ್ಷೆ ಮಾಡಲಿಲ್ಲ. ನಾವು ಯಾವುದಕ್ಕೆ ಸೇನಾಧಿಪತಿಗಳು, ಏನಕ್ಕೆ ಸೇನಾಧಿಪತಿ? ನನ್ನಲ್ಲಿ ಅಂತರಂಗದಲ್ಲಿ ಬ್ರಾಹ್ಮ ಇದೆ, ಬಹಿರಂಗದಲ್ಲಿ ಕ್ಷಾತ್ರ ವಿಜೃಂಭಿಸ್ತಾ ಇದೆ. ಹೌದು, ಅದನ್ನು ಗುರುತಿಸಿ ಸೇನಾಧಿಪತಿ. ಆದ್ರೆ ಬಂದ ಹೊಣೆಯನ್ನು ನಿರ್ವಹಿಸಿದನು. ಮಗು, ನಿನ್ನೆಯವರೆ ರಾತ್ರಿಯವರೆಗೆ ನಮಗೆ ಗೆಲುವು ಬರಲಿಲ್ಲ. ಪ್ರಾಮಾಣಿಕವಾಗಿ ನಾನು ಒಪ್ಪಿಕೊಳ್ತೇನೆ. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ, ಏನು ಮಾಡುವುದಿಲ್ಲ ಅಂತ ಕೈಗಟ್ಟಿ ಕೂತ್ಕೊಳ್ಳೋದ. ಈಗ ಏನು ಮಾಡುವುದು ಅದೇ ಸಮಸ್ಯೆ ಆಗಿದೆ. ನಾಳೆ ಪರೀಕ್ಷಿಸಿ ನೋಡೆನ್ನ ಶೌರ್ಯದ ಪರಿಯ. ನಾಳೆ ಅನ್ನುವಾಗ ಏನು ವಿಶೇಷ ಅಂತ ಕೇಳಬೇಕಾಗ್ತದೆ. ಸುಯೋಧನ, ಪ್ರಾಣಿ ಪ್ರಪಂಚದಲ್ಲಿ ನಾಳೆಯ ಬಗೆಗೆ ಲಕ್ಷ್ಯ ಇಲ್ಲ. ಆದ್ರೆ ಮನುಷ್ಯ ಬುದ್ಧಿಜೀವಿ. ಹೌದು, ನಿನ್ನೆಯ ಘಟನೆಯ ನೆನಪು, ವರ್ತಮಾನದಲ್ಲಿ ನಾವು ಏನಾಗಿದ್ದೇವೆ, ನಾಳೆ ಏನು ಮಾಡುತ್ತೇವೆ, ಈ ತ್ರಿಕಾಲ ಜ್ಞಾನ ಮನುಷ್ಯನಿಗೆ ಅದು ಬೇಕು. ಖಂಡಿತ. ಹಾಗಾದ್ರೆ ನಿನ್ನೆ ಸೋಲು ಯಾಕೆ ಬಂತು ವಿಮರ್ಶಿಸೋಣ. ಹಾಗಾದ್ರೆ ವರ್ತಮಾನದಲ್ಲಿ ಹೇಗೆ ಸಂಘಟಿಸಬೇಕು ಅಂತ ಆಲೋಚನೆ ಮಾಡೋಣ. ಹಾಗಾದ್ರೆ ನಾಳೆ ಗೆಲ್ಲುವುದಕ್ಕೆ ಉಪಾಯ ಏನು ಅಂತ ನೋಡೋಣ. ವಿಷಯ ಹೌದು.